ಪ್ರಿಯಾಂಕ್ ಖರ್ಗೆ ಮತ್ತು ಆರ್ಎಸ್ಎಸ್ ನಡುವಿನ ಸಮರಗ ಮತ್ತೊಂದು ಸುತ್ತನ್ನು ಪಡೆದುಕೊಳ್ತಾ ಇದೆ. ನಿರಂತರವಾಗಿ ಆರ್ಎಸ್ಎಸ್ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಾ ಇರುವಂಥ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈಗ ನಾನಿರೋ ತನಕ ಅಂದರೆ ನಾನು ಗೃಹ ಸಚಿವನಾಗಿರೋ ತನಕ ಪಥಸಂಚಲನಕ್ಕೂ ಕೂಡ RSS ಪರ್ಮಿಷನ್ನ ತೆಗೆದುಕೊಳ್ಳೋದು ಕಡ್ಡಾಯ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಮತ್ತು ಕಣಗೆ BJP ನಾಯಕರು ಖರ್ಗೆ ಅವರ ಮಾತಿಗೆ ಯಾವುದೇ ರೀತಿ ಅಂತ ಸೊಪ್ಪಾಗ್ತಲ್ಲ, ಪ್ರತಿಕ್ರಿಯೆನೂ ಕೂಡ ಕೊಡ್ತಾ ಇಲ್ಲ. ನಾವು ಇದಕ್ಕೆ ಮಾತೇ ಆಡಲ್ಲ, ಅವರಿಗೆ ಸಮಸ್ಯೆಗಳು ಕಾಣಲ್ವಾ, ಕೇವಲ RSS ಮಾತ್ರ ಟಾರ್ಗೆಟಾ ಅಂತ ಪ್ರಶ್ನೆಯನ್ನು ಮುಂದಿಡ್ತಾ ಇದ್ದಾರೆ. अभी पिक्चर बाकी है. ಎಲ್ಲರೂ ಕೂಡ ಕಾನೂನಿಗೆ ತಲೆ ಬಾಗಲೇಬೇಕಾ? ನಾನು ಪತ್ರ ಬರೆದಿದ್ದೀನಿ. 100 ವರ್ಷದ ಎಲ್ಲೋ ಕಾಗದಲ್ಲಿ ಇಲ್ಲಿ ಇರ್ಬೋದು. ಅದಕ್ಕೆ ಉತ್ತರ ಕೊಡೋ ಅಗತ್ಯನೂ ಇಲ್ಲ. ಈಗ ಪಾಪ ಪಾಕಿಸ್ತಾನ ಬಗ್ಗೆ ಮಾತಾಡ್ತಾರೆ, ಆರ್ಥಿಕ ವ್ಯವಸ್ಥೆ ಬಗ್ಗೆ ಮಾತಾಡ್ತಾರೆ. ಅವ್ರ ಚಿತ್ತಾಪುರದಲ್ಲೇ ಶಾಲೆಗಳು, ಹಾಸ್ಟೆಲ್ಗಳು ನಾರ್ತಾ ಇದ್ದಾವೆ. ಪ್ರಿಯಾಂಕ್ ವರ್ಸಸ್ RSS ಆಗಾಗ ಮುನ್ನೆಲೆಗೆ ಬರೋ ವಿಚಾರವಿದು. ಈ ಹಿಂದೆ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಪ್ರಿಯಾಂಕ್ ಖರ್ಗೆ RSS ವಿಚಾರದ ಬಗ್ಗೆ ದೊಡ್ಡ ಕೋಲಾಹಲ ಎಬ್ಬಿಸಿದ್ರು. ಶಾಲಾ ಕಾಲೇಜುಗಳಲ್ಲಿ RSS ಚಟುವಟಿಕೆಗಳಿಗೆ ನಿರ್ಬಂಧ ವಿಧಿಸುವಂತೆ ಪತ್ರ ಬರೆದಿದ್ರು. ಬಳಿಕ DK ಸಿಎಂ ಆಗ್ತಿದ್ದಂತೆ ಪ್ರಿಯಾಂಕ್ ಖರ್ಗೆಗೆ ಗೃಹ ಖಾತೆ ಸಿಕ್ಕಿದೆ. ಗೃಹ ಮಂತ್ರಿ ಪಟ್ಟಕ್ಕೇರಿದ ಬೆನ್ನಲ್ಲೇ RSS ಮುಖ್ಯಸ್ಥ ಮೋಹನ್ ಭಾಗವತ್ಗೆ ಪತ್ರ ಬರೆದು ನೋಂದಣಿ ಕೇಳಿದ್ರು. ಈ ಎರಡು ವಿಚಾರಗಳ ಬೆನ್ನಲ್ಲೇ ಮತ್ತೊಮ್ಮೆ ಪಥಸಂಚಲನದ ಸದ್ದು ಗದ್ದಲ ಎಬ್ಬಿಸಿದ್ದಾರೆ. ವಿಷಯ ಅಂದ್ರೆ ಈ ಹಿಂದೆ ಚಿತ್ತಾಪುರ ಪಥಸಂಚಲನದ ವಿಚಾರಕ್ಕೆ ರಾಜಕೀಯ ಕೆಸರೆರಚಾಟವಾಗಿತ್ತು. ಕೊನೆಗೆ RSS ಪಥಸಂಚಲನ ಕೇಸ್ ಕೋರ್ಟ್ ಮೆಟ್ಟಿಲೇರಿತು. ಇದೀಗ ಮತ್ತೆ ಪಥಸಂಚಲನದ ಅನುಮತಿ ವಿಷಯವನ್ನ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ತಾವು ಇರೋವರೆಗೆ ಪಥಸಂಚಲನಕ್ಕೆ ಅನುಮತಿ ಕೇಳೋದು ಕಡ್ಡಾಯ ಅಂತ ಗುಡುಗಿದ್ದಾರೆ. ರಾಜ್ಯದಲ್ಲಿ ಪಥಸಂಚಲನ ಮಾಡಿಸಬೇಕಾದ್ರೆ ಕಡ್ಡಾಯ ಅನುಮತಿ ಬೇಕಂತ ನಾನಿರೋ ತನಕ ಬೇಕು. ಯಾಕೆ ಅಂದರೆ ಈಗ RCB ಕಾಳು ತುಳಿತದಲ್ಲಿ ಹೈಕೋರ್ಟಿಗೆ ಯಾರು ಸಬ್ಮಿಟ್ ಮಾಡಿರೋದು? ನಾವೇ ತಾನೇ ಸಬ್ಮಿಟ್ ಮಾಡಿರೋದು. ನೀವು ಯಾರು, ಎತ್ತ, ಹೇಗೆ, ಎಷ್ಟು ಜನ, ಎಲ್ಲಿಂದ ಬರ್ತೀರಾ, ವೆಹಿಕಲ್ಸ್ ಎಷ್ಟು ಬರ್ತದೆ ಅಂತ. ಮೊನ್ನೆ ಜಯನಗರ್ನಲ್ಲಿ ಮೋಹನ್ ಭಾಗವತ್ ಅವ್ರು ಬಂದಿದ್ದರು, ಹೋದ ಬಾರಿ ಮಾಹಿತಿ ನೀಡಿದ್ರು, ಈ ಸರಿ ಪರ್ಮಿಷನ್ ಕೇಳಿದ್ದಾರೆ. ಇಷ್ಟೇ ಅಲ್ಲ, RSS ನೋಂದಣಿ ಕುರಿತಾಗಿ ಬರೆದ ಪತ್ರದ ಬಗ್ಗೆಯೂ ಉಲ್ಲೇಖಿಸಿದ್ದಾರೆ. ಪಿಕ್ಚರ್ ಅಭಿ ಬಾಕಿ ಹೇ ಎನ್ನುವಂತೆ ಕಾಗದ ಎಲ್ಲೋ ಇರುತ್ತೆ ಅಂತ ಹೇಳಿದ್ದಾರೆ. ನಾನು ಪತ್ರ ಬರೆದಿದ್ದೀನಿ. 100 ವರ್ಷದ ಎಲ್ಲೋ ಕಾಗದಲ್ಲಿ ಇಲ್ಲಿ ಇರ್ಬೋದು, ಹುಡುಕ್ತಾ ಇರ್ತಾರೆ. ಅಭಿ ಪಿಕ್ಚರ್ ಬಾಕಿ ಹೇ. ಪ್ರಿಯಾಂಕ್ ಮಾತಿಗೆ BJP ನಾಯಕರು ಕಿಡಿಕಾರಿದ್ದಾರೆ. ಗೃಹ ಇಲಾಖೆ ಬಗ್ಗೆ ಪ್ರಿಯಾಂಕ್ ಖರ್ಗೆಗೆ ಜ್ಞಾನ ಇಲ್ಲ, ಸಮಸ್ಯೆಗಳನ್ನ ಡೈವರ್ಟ್ ಮಾಡೋದಕ್ಕೆ ಅಂತಲೇ RSS ನ ಎಳೆದು ತರ್ತಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಅದರ ಬಗ್ಗೆ ಈಗ ನಾವು ಚರ್ಚೆಯನ್ನ ಮಾಡೋದಿಲ್ಲ ಮತ್ತು ಅದಕ್ಕೆ ಉತ್ತರ ಕೊಡೋ ಅಗತ್ಯನೂ ಇಲ್ಲ. ಅವರು ಆ ಇಲಾಖೆ ಬಗ್ಗೆ ಜ್ಞಾನ ಇಟ್ಕೊಂಡು ಇಲಾಖೆ ಬಗ್ಗೆ ಮಾತಾಡಲಿ. ಅವ್ರಿಗೆ ಇಲಾಖೆಗೆ ಬಗ್ಗೆ ಏನೂ ಗೊತ್ತಿಲ್ಲ. RDPR ಇದ್ರು ಎಂದನ ಒಂದಿನ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ದಾರೆ. ಅವರು ಡೈವರ್ಟ್ ಮಾಡೋಕ್ಕಷ್ಟೇ. RSS ಹೇಳ್ತಾರೆ ಡೈವರ್ಟ್ ಆಗ್ತದೆ ಅಂತ. ಅದಕ್ಕೆ ನಾನು ಅದನ್ನು ಡೈವರ್ಟ್ ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ಏನು ಸಮಸ್ಯೆಗಳು ಕಣ್ಣು ಮುಂದೆ ಅವ್ರಿಗೆ ಕಾಣಿಸ್ತಾನೇ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಗುಲ್ಬರ್ಗದಲ್ಲಿ, ಅವ್ರ ಚಿತ್ತಾಪುರದಲ್ಲೇ ಶಾಲೆಗಳು, ಹಾಸ್ಟೆಲ್ಗಳು ನಾರ್ತಾ ಇದ್ದಾವೆ. ಒಳ್ಳೆ ಬಸ್ ಇಲ್ಲ, ರಸ್ತೆಗಳಿಲ್ಲ. ಇನ್ನು RSS ಸರಸಂಘ ಚಾಲಕ ಮೋಹನ್ ಭಾಗವತ್ ಬೆಳಗಾವಿಯಲ್ಲಿದ್ದಾರೆ. ಜುಲೈ 10ರಿಂದ 12ರವರೆಗೆ RSS ವಾರ್ಷಿಕ ಸಭೆ ನಡೆಯಲಿದೆ. ಇಂಥ ಹೊತ್ತಲ್ಲೇ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ RSS ನೋಂದಣಿ ಹಾಗೂ ಪಥಸಂಚಲನದ ಅನುಮತಿ ವಿಚಾರವನ್ನ ಪ್ರಸ್ತಾಪಿಸಿರುವುದು ಕುತೂಹಲ ಮೂಡಿಸಿದೆ. ಕಲಬುರಗಿಯಿಂದ ದತ್ತಾತ್ರೇಯ ಪಾಟೀಲ್ ಜೊತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು.